ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಯೋತಿಸ್ ನಳಪಾಕ. ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಕ್ವಿಕ್ಕಾಗಿ ಸ್ಪೆಗ್ಯಾಟಿ ಪಾಸ್ತಾ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಪೆಗ್ಯಾಟಿ ಬಂದು ಒಂದು ಇಟಾಲಿಯನ್ ಡಿಶ್. ಇದು ನಿಮಗೆ ಪಾಸ್ತಾ ಟೈಪೇ ಇರುತ್ತೆ. ಸೊ ಬನ್ನಿ ಈಗ ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನಿಲ್ಲಿ ಕ್ಯಾಪ್ಸಿಕಮ್ನ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಾಗಿ. ಹಾಗೆ ಬೀನ್ಸ್ ಕೂಡ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಹಾಗೆ ಕ್ಯಾರೆಟ್ ಕೂಡ ನಾನಿಲ್ಲಿ 2 ಗ್ರೀನ್ ಚಿಲ್ಲಿ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಆನಿಯನ್ನು ಮತ್ತು ಗಾರ್ಲಿಕ್ ಕೂಡ ಒಂದು 5ರಿಂದ 6 ಎಸಳು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. 2 ಸ್ಪೂನ್ ಚಿಲ್ಲಿ ಸಾಸ್, 1 ಸ್ಪೂನ್ ಸೋಯಾ ಸಾಸ್, ಹಾಗೆ 2 ಸ್ಪೂನು ಟೊಮ್ಯಾಟೊ ಕೆಚಪ್ ಕೂಡ ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ಪೆಗ್ಯಾಟಿ ತೊಗೊಂಡಿದ್ದೀನಿ. ಇದು ಬಂದು ಡೆಲ್ಮಾಂಟ್ ಕಂಪ್ನಿದಾಗಿರುತ್ತೆ. ಸೊ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ಹಾಗೆ ಎಣ್ಣೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಗ್ಯಾಸಲ್ಲಿ ನೀರು ಕಾಯೋದಕ್ಕಿಟ್ಟಿದ್ದೆ. ಒಂದು ಕಡಾಯಿಗೆ ಉಪ್ಪು ಮತ್ತು ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ. ಇದು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಸೊ ಇದಕ್ಕೇ ನಾನು ಸ್ಪೆಗ್ಯಾಟಿನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕುದೀತಾ ಬೇಯುತ್ತೆ. ಸೊ ಇದನ್ನು ಒಂದು 10ರಿಂದ 12 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ, ಜಾಸ್ತಿ ತೊಗೊಳ್ಳೋದಿಲ್ಲ. ಮೀಡಿಯಮ್ ಫ್ಲೇಮ್ ಅಥವಾ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ. ಸೊ ಆಗಾಗ ಇದನ್ನು ತಿರುಗಿಸ್ಕೊತಾ ಇರಬೇಕಾಗುತ್ತೆ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ ಇದು ಹೆಲ್ತಿ ಮೀಲಾ ಅಂತ ಹೇಳಿದ್ರೆ ಎಸ್ ಅಂತ ಹೇಳ್ಬೋದು. ಬಿಕಾಸ್ ನೀವು ಯಾವ ಕನ್ಸ್ಯೂಮ್ ಮಾಡ್ತೀಯ ಕ್ವಾಂಟಿಟಿಲಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಓಲ್ ವೀಟ್ ಸ್ಪೆಗ್ಯಾಟಿ ತೊಗೊಂಡಿದ್ದೀನಿ. ಸೊ ನೀವು ನೋಡ್ಕೊಂಡು ತೊಗೊಳ್ಳಿ, ಸ್ಪೆಗ್ಯಾಟಿಲೂ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ. ಸೊ ಈಗ ಇದು ಬೆಂದಿದೆ. ಒಂದು 12 ಮಿನಿಟ್ಸ್ ಆದಮೇಲೆ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಈಗ ಬೆಂದಿದೆ. ಸೊ ಈಗ ನಾನು ಅದೇ ಕಡಾಯಿಗೆ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಆಯಿಲ್ ಅಪ್ಲೈ ಮಾಡಾದಮೇಲೆ ಇದಕ್ಕೆ ನಾನಿಲ್ಲಿ ತೊಗೊಂಡಿರುವಂತಹ ಐಟಮ್ಸ್, ಬೆಳ್ಳುಳ್ಳಿ ಇದೆಯಲ್ಲ, ಫಸ್ಟ್ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಆನಿಯನ್ನ ಆ್ಯಡ್ ಮಾಡಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಯಾವ ವೆಜಿಟೇಬಲ್ಸ್ ಬೇಕಾದರೂ ತೊಗೊಬೋದು, ಚಾಯ್ಸ್ ಆಫ್ ಯುವರ್ಸ್. ಸೊ ನಾನಿಲ್ಲಿ ಕ್ಯಾರೆಟು, ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಪಾಸ್ತಾ, ನೂಡಲ್ಸ್, ಸ್ಪೆಗ್ಯಾಟಿ ಲೈಕ್ ಇದೆಲ್ಲ ಇಟಾಲಿಯನ್ ಡಿಶಸ್. ಸೊ ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ 1 ಕಪ್ ಸ್ಪೆಗ್ಯಾಟಿಲಿ 7.7 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಸೊ 0.6 ಗ್ರಾಮ್ ಅಷ್ಟು ಫ್ಯಾಟ್ ಇರುತ್ತೆ. ನಿಮಗೆ ಟೋಟಲ್ ಕಾರ್ಬೋಹೈಡ್ರೇಟೇ 38 ಗ್ರಾಮ್ ಇರುತ್ತೆ. ನಾನಿಲ್ಲಿ ಕುಕ್ ಮಾಡಿರೋ ಸ್ಪೆಗ್ಯಾಟಿನ ಹಾಕ್ಕೊಂಡು ಅದಕ್ಕೆ ಚಿಲ್ಲಿ ಫ್ಲೇಕ್ಸು ಮತ್ತು ಚಿಲ್ಲಿ ಸಾಸ್, ಸೋಯಾ ಸಾಸ್, ಟೊಮ್ಯಾಟೊ ಕೆಚಪ್, ಹಾಗೆ ಸಾಲ್ಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟ್ ಅಥವಾ ಉಪ್ಪು ನೀವು ನೋಡಿಕೊಂಡು ಆ್ಯಡ್ ಮಾಡಿ. ಬಿಕಾಸ್ ಸ್ಪೆಗ್ಯಾಟಿಗೂ ಬೇಯೋದಕ್ಕೆ ಹಾಕಿದ್ದೆ ಮತ್ತು ಒಗ್ಗರಣೆಗೂ ಆನಿಯನ್ಗೂ ಹಾಕಿದ್ದೆ. ಸೊ ನಾನಿಲ್ಲಿ ರಿಮೈನಿಂಗ್ ವಾಟರ್ನ ಹಾಕ್ಕೊಂಡು ಕುಕ್ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ ಅಂತ. ಸೊ ಈಗ ಸ್ಪೆಗ್ಯಾಟಿ ನೂಡಲ್ಸ್ ಅಥವಾ ಸ್ಪೆಗ್ಯಾಟಿ ಪಾಸ್ತಾ ರೆಡಿಯಾಗಿದೆ. ಸೊ ನೀವು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.